ಮೈಸೂರಿನಲ್ಲಿ ಹಿರಿಯ ವೈದ್ಯ ಸಾವು ಪ್ರಕರಣ. ವೈದ್ಯ ಸ್ನೇಹಿತೆಗೂ ಗಾಳ ಹಾಕಿದ್ದ ವಿನಯ್ ಕುಮಾರ್ ಡಾಕ್ಟರ್ ನಾಗಶ್ರೀ ಆಪ್ತೆಗೂ ಲವ್ ಮಾಡುವಂತೆ ಪ್ರಪೋಸ್ ಮಾಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಡಾಕ್ಟರ್ ನಾಗಶ್ರೀ ನನಗಿಂತ 4 ವರ್ಷ ದೊಡ್ಡವಳು. ಮದುವೆಗೆ ನಮ್ಮ ಮನೆಯಲ್ಲಿ ಒಪ್ತಾ ಇಲ್ಲ. ಮದುವೆಗೆ ಮನೆಯಲ್ಲಿ ಅಮ್ಮ ಒಪ್ಪುತ್ತಿರಲಿಲ್ಲ. ಡಾಕ್ಟರ್ ನಾಗಶ್ರೀನ ಬಿಟ್ಟು ಬಿಡ್ತೇನೆ, ನನ್ನ ಲವ್ ಮಾಡು, ನನ್ನ ಪೋಷಕರನ್ನ ಒಪ್ಪಿಸ್ತೇನೆ ಎಂದಿದ್ದ ಡಾಕ್ಟರ್ ವಿನಯ್. ಡಾಕ್ಟರ್ ನಾಗಶ್ರೀ ನಿನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದಾಳೆ, ಅವಳಿಗೆ ಮೋಸ ಮಾಡಬೇಡ ಎಂದಿದ್ದ ಸ್ನೇಹಿತೆ. ಆದರೂ ಪ್ರೀತಿಸುವಂತೆ ನಾಗಶ್ರೀ ಸ್ನೇಹಿತೆಗೆ ಟಾರ್ಚರನ್ನು ಮಾಡಲಾಗಿತ್ತು ಅನ್ನೋದು ಹೇಳಲಾಗ್ತಾ ಇದೆ. ಈ ಪ್ರಕರಣ ಇದೆಯಲ್ಲ ಇದು. ಸೊ ಇಲ್ಲಿ ಮೂರು ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡಲಾಗಿದೆ ಅನ್ನೋದೊಂದು ಗಂಭೀರವಾದಂಥ ಆರೋಪ ಈತನ ಮೇಲೆ ಇರೋದು. ಕೋರ್ಟ್ನಲ್ಲಿ ಕೇಸು ಕೂಡ ನಡೀತಾ ಇದೆ. ಈ ವಿಚಾರದಲ್ಲಿ ನಾಗಶ್ರೀ ಅವ್ರಿಗೆ ಏನಾಗಿತ್ತು, ಪ್ರೀತಿಸಿದ್ದ ಕಾರಣಕ್ಕೆ ಏನೆಲ್ಲ ನೋವು ಅನುಭವಿಸಿದ್ರು, ನಿಜವಾಗ್ಲೂ ಅವತ್ತು ಅನುಭವಿಸಿದಂಥ ಯಾತನೆ ರೋದನೆ ಏನು, ಇದೆಲ್ಲದ್ರ ಬಗ್ಗೆಯೂ ಈಗ ಸತ್ಯಾಂಶಗಳು ಹೊರಗೆ ಬರ್ತಾ ಇದೆ. ಪ್ರೀತಿ ಮಾಡಿ ಮದುವೆ ಆಗಲ್ಲ ಅಥವಾ ಮದುವೆ ಗೊಪ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಪಾಯ್ಸನ್ ತೆಗೆದು ಬುದ್ಧಿಮಾಂದ್ಯ ಆಗುವಂಥ ಪರಿಸ್ಥಿತಿಯವರೆಗೂ ಸಾವನ್ನಪ್ಪುವವರೆಗೂ, ಜೊತೆಗೆ ಕೇವಲ ಒಬ್ಬರು ಮಾತ್ರ ಅಲ್ಲ ಇನ್ನಿಬ್ಬರ ಜೀವನವೂ ಕೂಡ ಹಾಳು ಮಾಡಲಾಗಿದೆ ಅನ್ನುವಂಥ ಆರೋಪ ವಿನಯ್ ಕುಮಾರ್ ಮೇಲೆ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆಗೆ ತನಿಖೆ ಅನ್ನೋದು ಕೋರ್ಟ್ನಲ್ಲಿ ವಿಚಾರ ಅನ್ನೋದು ಅದನ್ನು ಹೊರತುಪಡಿಸಿಯೂ ಕೂಡ ಕೆಲವೊಂದಿಷ್ಟು ಸತ್ಯಾಂಶಗಳು ಈಗ ಹೊರಗೆ ಬರ್ತಾ ಇದೆ. ಮೃತ ನಾಗಶ್ರೀ ಅವರ ಸ್ನೇಹಿತೆ ಕೆಲವೊಂದಷ್ಟು ವಿಚಾರಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ನಾಗಶ್ರೀ ಬಹಳ ಇಷ್ಟಪಡ್ತಾ ಇದ್ರು, ಪ್ರೀತಿಸ್ತಾ ಇದ್ರು. ನಾಗಶ್ರೀಯ ಸ್ನೇಹಿತೆ ಆಗಿದ್ದಾಕೆಯನ್ನೇ ಪ್ರಪೋಸ್ ಮಾಡಿದ್ದಿತ್ತು. ಆಕೆಯನ್ನು ನಮ್ಮ ಮನೇಲಿ ಒಪ್ತಾ ಇಲ್ಲ, ಆಕೆ ನನಗಿಂತ 4 ವರ್ಷ ದೊಡ್ಡವಳು, ಸೊ ಈ ಕಾರಣಕ್ಕೆ ನಮ್ಮಮ್ಮ ಒಪ್ತಾ ಇಲ್ಲ, ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ಕೇಳ್ಕೊಳ್ಳಾಗಿತ್ತು ಅನ್ನುವಂಥ ವಿಚಾರ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಈ ಕೇಸ್ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ, ಹಾಗೆಯೇ ಒಂದೊಂದೇ ಸತ್ಯಾಂಶಗಳು ಹೇಗೆ ಹೊರಗೆ ಬರ್ತಾ ಇದೆ? ಹೌದು ನೀತಿ, ಬಹಳ ಮುಖ್ಯವಾಗಿ ಈ ವೈದ್ಯನಿಂದ ಕಿರುಕುಳಕ್ಕೊಳಗಾದಂತಹ ಹೆಣ್ಣು ಮಗಳು, ಅಂದ್ರೆ ಆತನನ್ನ ಮದುವೆ ಆಗಿದ್ದಂತಹ ವಿನೋದ ಎಂಬಂತ ಹೆಣ್ಣು ಮಗಳೇನಿದ್ದಾರೆ, ಇವರು ಆತನ ಕರಾಳ ಮುಖವನ್ನ ಮಠಬಯಲು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇನ್ನ ಈ ಒಂದು ಮದುವೆಯಾದಂತಹ ವಿನೋದ ಮಾಡ್ತಾ ಇರುವಂತಹ ಆರೋಪವನ್ನ ನೋಡಿದಂತಹ ಸಂದರ್ಭದಲ್ಲಿ ಹಿಂದೆ ಈ ವೈದ್ಯ ವಿನಯ್ ಕುಮಾರ್ ಏನಿದ್ದಾನೆ, ಈತ ವ್ಯಾಸಂಗ ಮಾಡುವಂತಹ ಸಂದರ್ಭ ಇರಬಹುದು, ಅದಾದ ನಂತರ ಇರಬಹುದು, ಅಲ್ಲಿ ಯಾರ್ಯಾರಿಗೆ ಮೋಸ ಮಾಡಿದ್ದಾನೆ, ಯಾವ ಹೆಣ್ಣು ಮಕ್ಕಳನ್ನ ಪ್ರೀತಿಸುವಂತಹ ನಾಟಕ ಮಾಡಿ ಅವರ ಬದುಕನ್ನ ನಾಶ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾನೆ, ಈ ತರದ ಒಂದಷ್ಟು ಪ್ರಕರಣಗಳು ಹೊರ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಏನು, ಒಂದು ಖಾಸಗಿ ಆಯುರ್ವೇದಿಕ್ ಕಾಲೇಜಿನಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಡಾಕ್ಟರ್ ನಾಗಶ್ರೀ ಅಂತಕ್ಕಂಥ ಸೀನಿಯರ್ ಏನ್ ಸ್ಟೂಡೆಂಟ್ ಏನಿರ್ತಾರೆ, ಅವರನ್ನ ಜೂನಿಯರ್ ಆದಂತಹ ಈತ ವಿನಯ್ ಕುಮಾರ್ ಏನಿದ್ದಾನೆ, ಈತ ಪ್ರೀತಿಸುವಂತಹ ಒಂದು ಕೆಲಸವನ್ನ ಮಾಡಿರ್ತಾನೆ. ಪ್ರೀತಿಸಿ ಏನು ಮನೆಯಲ್ಲಿ ಏಜು ಹೆಚ್ಚಿನದಾಗಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಸುಸೈಡ್ ಮಾಡಿಕೊಳ್ಳುವಂತಹ ಒಂದು ಹಂತಕ್ಕೂ ಕೂಡ ತಲುಪ್ತಾರೆ. ಆದ್ರೆ ಈತ ಸುಸೈಡ್ ಮಾಡ್ಕೊಳ್ಳೋದಿಲ್ಲ, ಬದಲಿಗೆ ಅವರಿಗೆ ಹೆಚ್ಚಿನ ಒಂದು ಐಡೋಸ್ ಇರ್ತಕ್ಕಂಥ, ಅಂದ್ರೆ ದುಷ್ಪರಿಣಾಮ ಬೀರ್ತಕ್ಕಂಥ ಔಷಧಿಗಳನ್ನ ನೀಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿ ಈತ ಬಚಾವಾಗ್ತಕ್ಕಂಥ ಕೆಲಸವನ್ನ ಮಾಡಿದ್ದ. ಇನ್ನ ಈ ಒಂದು ಹಿನ್ನೆಲೆಯಲ್ಲಿ ನಾಗಶ್ರೀ ಸುಮಾರು 12 ವರ್ಷಗಳ ಕಾಲ ಮೆದುಳು ನಿಷ್ಕ್ರಿಯವಾಗಿ ನರಳಾಟದ ಒಂದು ಜೀವನವನ್ನ ಸಾಗಿಸಿರ್ತಾರೆ. ತದನಂತರ ಮೊನ್ನೆಯಷ್ಟೇ ಅವರು ನಿಧನರಾಗಿರ್ತಕ್ಕಂಥದ್ದು. ಇನ್ನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಸ್ನೇಹಿತೆಯೊಬ್ಬರು ಈಗ ಏನು ಆ ಒಂದು ವಿಟ್ನೆಸ್ ಆಗಿರ್ತಕ್ಕಂಥವ್ರು, ಈತ ಏನಿದ್ದಾನೆ ವಿನಯ್ ಕುಮಾರ್, ಈತ ನಾಗಶ್ರೀ ಅಂತಕ್ಕಂಥವ್ರಿಗೆ ಮೋಸ ಮಾಡಿರ್ತಕ್ಕಂಥದ್ದು ಸತ್ಯ. ಯಾಕೆಂತ ಹೇಳಿದ್ರೆ ಅವ್ರನ್ನ ಬಿಟ್ಟು ನನಗೆ ಪ್ರಪೋಸ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ರು ಅಂತ ಹೇಳಿ ಈಗ ಅವರು ಮತ್ತೆ ಪೋಸ್ಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಇರಬಹುದು. ಜೊತೆಗೆ ಆ ಒಂದು ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಇವರು ವಿಟ್ನೆಸ್ ಆಗಿ ಕೂಡ ಅಲ್ಲಿ ಬರೆದು ಕೊಟ್ಟಿರ್ತಕ್ಕಂಥ ಒಂದು ಪತ್ರವು ಕೂಡ ಈಗ ಸಿಕ್ಕಿರ್ತಕ್ಕಂಥದ್ದು. ಇನ್ನ ಬಹಳ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು, ಈತ ಏನು ನಾಗಶ್ರೀ ಅವರ ಬದುಕಿನಲ್ಲಿ ಆಟ ಆಡಿದ್ದಂತೆಲ್ಲ ಬದಲಿಗೆ ಏನು ಗೌತಮಿ ಹಿರೇಮಠ್ ಅಂತಕ್ಕಂಥವರ ಬದುಕನ್ನು ಕೂಡ ನಾಶ ಮಾಡಿದ್ದಾನೆ. ಜೊತೆಗೆ ತನಗೆ ಮದುವೆ ಆದಂತಹ ಕೇವಲ 1 ತಿಂಗಳಿಗೆ ಅಷ್ಟೇ ಈತನ ಏನು ಬಂಡವಾಳ ಬಯಲಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈತ ಮದುವೆಯಾಗಿ
ವರದಕ್ಷಿಣೆ ತೆಗೆದುಕೊಳ್ತಕ್ಕಂಥದ್ದು ಇರ್ಬೋದು, ಹಣವನ್ನ ತರದೇ ಇದ್ದಂತಹ ಸಂದರ್ಭದಲ್ಲಿ ಸಾಯಿಸ್ತೇನೆ ಅಂತ ಹೇಳಿ ಬೆದರಿಕೆ ಆಗ್ತಕ್ಕಂಥದ್ದು ಇರ್ಬೋದು, ಈ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೇನೆ ಅಂತ ಹೇಳಿ ಈತನ ಒಂದು ಕರಾಳ ಮುಖವನ್ನ ಬಿಚ್ಚಿಡುವಂತಹ ಒಂದು ಕೆಲಸವನ್ನ, ಆತನನ್ನ ಮದುವೆಯಾಗಿ ಕೇವಲ ಒಂದೇ ತಿಂಗಳಿಗೆ ಆ ಒಂದು ನರಕ ಯಾತನೆಯನ್ನ ತಾಳಲಾರದೆ ಹೊರಬಂದಿರತಕ್ಕಂತ ವಿನೋದ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ನ್ಯಾಯಕ್ಕಾಗಿ ಈಗ ಕಾನೂನಿನ ಒಂದು ಹೋರಾಟವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.